ಏನಾಗೋಯ್ತು ಅಂತ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ. ಯಾರು ಫೋನ್ ಮಾಡಿದ್ರು, ಯಾಕೆ ಆ ರೀತಿ ಫೋನ್ ಮಾಡಿದ್ರು ಗೊತ್ತಿಲ್ಲ. ಸಾರಿ, ನನ್ನಿಂದ ಎಲ್ರಿಗೂ ಗಾಬರಿ ಆಗೋಯ್ತು. ನೋಡಮ್ಮ, ಯಾರೋ ಯಾರಿಗೋ ಫೋನ್ ಮಾಡೋಕೆ ಹೋಗಿದ್ದಾರೆ, ತಪ್ಪಿ ನಿನಗೆ ಬಂದಿದೆ ಅಷ್ಟಕ್ಕೆ ನೀ ಗಾಬರಿ ಆಗಿದ್ಯಾ. ನನಗೇನು ಆಗಲ್ಲ, ಹೋಗ್ಲಿ ಬಿಡಿ. ಇದು ಹೊರಗಡೆ ನಿಂತ್ಕೊಂಡು ಏನು ಮಾತು, ಬನ್ನಿ ಒಳಗೋಣ ಬನ್ನಿ. ಏನೂ ಆಗಿಲ್ಲಮ್ಮ, ನಡ್ರಿ ಬನ್ನಿ. ಮಂದಾರ, ನನ್ ನಿನ್ನ ನೋಡಿ ಎಷ್ಟು ಸಂಕಟ ಆಯ್ತು ಗೊತ್ತಾ. ಯಾಕಕ್ಕ? ನೀನು ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಕೂಡಲೇ ಅಲ್ಲಿಂದ ಹತ್ಕೊಂಡೇ ಬಂದೆ. ಅಪ್ಪನ ನೋಡೋವರೆಗೂ ಅಳುನ ನಿಲ್ಲಿಸ್ಲೇ ಇಲ್ವಲ್ಲ, ಅದಕ್ಕೆ. ಯಾಕೋ ಗೊತ್ತಿಲ್ಲ ಅಕ್ಕ, ಅಪ್ಪಾಜಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನನ್ನ ಮನಸ್ಸಿಗೆ ನಾನು ಅಪ್ಪಾಜಿಗೇನೂ ಆಗಿರಲ್ಲ ಅಂತ ಎಷ್ಟು ಸಮಾಧಾನ ಮಾಡಿಕೊಂಡ್ರು ಅಳು ನಿಲ್ಸೋಕ್ಕಾಗಲಿಲ್ಲ. ದುಃಖನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಬಂಗಾರಿ, ಈ ನೆಪದಲ್ಲಾದರೂ ನಿನ್ನ ಮನೆಗೆ ಬಂದಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ ಕಣೆ. ಅವತ್ತು ನಾನು ನಿನ್ನ ಬೈದು ಕಳಿಸ್ಬಿಟ್ಟೆ. ನೀನೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯೋ ಅಂದ್ಕೊಂಡೆ. ನಿಗೊಂದು ವಿಷಯ ಗೊತ್ತಾ, ನಿಮ್ಮ ಅಕ್ಕ ಅದನ್ನ ನಿನಗೆ 10 ಸಲ ಜ್ಞಾಪಿಸ್ಕೊಳ್ತಾಳೆ. ಇಲ್ಲ ಅಂದರೆ ಅವಳಿಗೆ ಊಟನೇ ಸೇರಲ್ಲ. ಆಹಾ, ಇಷ್ಟು ಪ್ರೀತಿ ಇರೋರು ನಮ್ಮ ಮನೆಗೆ ಒಂದ್ಸಲಿನಾದರೂ ಬಂದ್ರ ನೀವು? ಇಲ್ಲ, ಎಲ್ಲ ಪ್ರೀತಿನೂ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ನೀವು ಇಲ್ಲಿ ಕೊರಗ್ತಾ ಇರಿ, ನಾನು ಅಲ್ಲಿ ಕೊರಗ್ತಾ ಇರ್ತೀನಿ, ಆಯ್ತಾ? ಸುಮ್ಮನೆ ಇರೆ, ಸುಳ್ಳು ಹೇಳ್ಬೇಡ. ನೀನಂತೂ ನಿನ್ ಗಂಡನ ಬಿಟ್ಟು 1 ನಿಮಿಷನೂ ಇರಲ್ಲ. ಸುಮ್ಮನೆ ನಾವು ಅಲ್ಲಿಗೆ ಬರೋದು, ನಮ್ಮಿಂದ ನಿನಗೆ ತೊಂದರೆ ಆಗೋದು, ಇದೆಲ್ಲ ಯಾಕೆ ಬೇಕು ಅಂತ ನಾವು ಬರಲಿಲ್ಲ ಅಲ್ವೇನಮ್ಮ? ಹೌದಾ ಮಂದಾರ, ನೀನೆಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು. ನೀನು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಅಮ್ಮ, ಆ ಕಾಲ್ ಬಂದಿದ ತಕ್ಷಣ ನನಗೆ ಮೊದಲು ನೆನಪಾಗಿದ್ದು ನೀನು, ಸುಶೀಲಾಕ್ಕ. ಜಗನ್ ಬಾಬಾ ಎಷ್ಟೇ ಕೆಟ್ಟವರಾದರೂ ಉಮಾ ಅಕ್ಕನಿಗೆ ಗಂಡ ಅನ್ನೋ ಸ್ಥಾನದ ಆಸರೆ ಇದೆ. ಆದರೆ ಅಪ್ಪಾಜಿಗೇನಾದರೂ ಆದರೆ ನೀವಿಬ್ಬರ ಗತಿ ಏನು ಅಂತ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಈಗೇನೂ ಆಗಿಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ ತಾನೆ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸರಿನಮ್ಮ, ಅಕಸ್ಮಾತ್ ನನಗೇನಾದರೂ ತೊಂದರೆ ಆಯಿತು ಅಂದರೆ ನೀನಿದೆಯಲ್ಲ, ನಿನ್ನ ಹತ್ರ ನಾನು ಓಡೋಡ್ ಬಂದ್ಬಿಡ್ತೀನಿ, ಸರಿನಾ? ಅಕ್ಕ, ಅಯ್ಯೋ, ಈ ಟೆನ್ಷನಲ್ಲಿ ಮರ್ತೇ ಹೋದೆ ನೋಡಿ. ಉಮಾ ಅಕ್ಕ ಎಲ್ಲಿ? ಅವಳವಳ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವರಿಬ್ಬರು ಸಂಸಾರ ಸರಿ ಹೋದ್ರೆ ಸಾಕು. ಎಲ್ಲ ಸರಿ ಹೋಗುತ್ತೆ ಬಿಡಮ್ಮ. ಅದು ಸರಿ, ಮಕ್ಕಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು, ನಿನಗೆ ಹೆಣ್ಮಕ್ಳಂದ್ರೆ ಇಷ್ಟ ಇಲ್ವಲ್ಲ, ನೀನ್ಯಾಕೆ ಅವ್ರ ಬಗ್ಗೆ ಕೇಳ್ತಾ ಇದೆಯಾ? ಅಮ್ಮ, ಮನೆ ಪರಿಸ್ಥಿತಿ ಹೇಗಿದೆ ಈಗ? ಯಾಕಮ್ಮ ಹಾಗೆ ಕೇಳ್ತಿದ್ಯಾ? ಅಮ್ಮ, ನಿಮ್ಗೇನಾದ್ರು ದುಡ್ಡಿನ ಅವಶ್ಯಕತೆ ಇದ್ದರೆ ನನ್ನ ಕೇಳಿ, ನಾನು ಕೊಡ್ತೀನಿ. ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ಅಪ್ಪಾಜಿ ಅಂತೂ ಕಷ್ಟಗಳನ್ನ ಯಾರ ಹತ್ರನೂ ಹೇಳ್ಕೊಡಲ್ಲ, ನೀವು ಹಾಗೆ ಮಾಡಬೇಡಿ. ಇಲ್ಲಮ್ಮ, ಆ ಥರ ನಮಗೇನೂ ತೊಂದರೆ ಇಲ್ಲ. ಈಗ ನಿಮ್ಮ ಅಪ್ಪಾಜಿ ಓವರ್ ಟೈಮ್ ಮಾಡ್ತಾರೆ. ಅದು ಇಲ್ದಲೆ ನಿಮ್ಮ ಅಕ್ಕ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದಾಳೆ. ಪರವಾಗಿಲ್ಲ ಕಣೆ, ಹೇಗೋ ಅಡ್ಜಸ್ಟ್ ಮಾಡ್ತೀವಿ. ಸರಿ. ಅಮ್ಮ, ನಿನ್ಗೇನಾದ್ರು ಬುದ್ಧಿ ಇದೆಯಾ? ಮಗಳು ಮನೆಗೆ ಬಂದಿದ್ದಾಳೆ, ಒಂದು ಲೋಟ ಕಾಫಿ ಕೊಡಬೇಕು ಅಂತ ಐಡಿಯಾ ಇದೆಯೋ, ಇಲ್ಲ ಹಾಗೆ ಕಳಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ಯೋ? ಅಯ್ಯೋ, ದಯವಿಟ್ಟು ಕ್ಷಮಿಸಿಮ್ಮ, ನನ್ನಿಂದ ತಪ್ಪಾಗ್ಬಿಡ್ತು. ಹಾಂ, ಅಯ್ಯೋ, ನಾನೊಬ್ಳು. ನಿಮ್ಮ ಅಪ್ಪಾಜಿನೂ ಕಾಫಿ ಕೇಳಿದ್ರು ಕಣೆ, ನಿನ್ನ ಹತ್ರ ಮಾತಾಡ್ತಾ ಎಲ್ಲ ಮರ್ತ್ಬಿಟ್ಟೆ. ಒಂದು ನಿಮಿಷ, ನಿನ್ ಗಂಡನಿಗೆ ಶುಗರ್ಲೆಸ್ ಕೊಟ್ಟ ಹಾಗೆ ನಂಗೂ ಕೊಟ್ಬಿಡ್ಬೇಡ, ನಂಗೆ ವಿತ್ ಶುಗರು. ನನ್ನ ಗಂಡನಿಗೆ ಅಂತ ಹೇಳ್ತೀಯಾ? ಕೊಡೆ ಒಂದು ಅವಳಿಗೆ. ಒಂದೇನು 2 ಕೊಡ್ತೀನಿ. ಚಾನ್ಸ್ ಸಿಕ್ಕಿದ ತಕ್ಷಣ ಕೊಟ್ಬಿಡ್ತಾಳೆ ನೋಡು, ನನ್ನ ಗಂಡಂಗೆ ಹೇಳ್ತೀನಿ ನೋಡು. ನೋಡ್ದಾ? ಕಳ್ಳಿಂದ ಅಕ್ಕ, ಅಮ್ಮ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನಿಸ್ತಿಲ್ವಾ ನಿಂಗೆ? ಯಾವ ವಿಷಯದಲ್ಲೇ? ಸಕ್ಕರೆ ಹಾಕೋ ವಿಷಯದಲ್ಲ? ಅಕ್ಕ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಆಯ್ತು ಕಣೆ, ತಮಾಷೆ ಮಾಡ್ದೆ. ಏನು ಅಂತ ಕೇಳಿ. ಈ ಮನೆ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು. ನಾ ಒಂದು ಕೆಲಸ ಮಾಡ್ತೀನಕ್ಕ, ಒಂದು 10,000 ಕೊಟ್ಟು ಹೋಗಿರ್ತೀನಿ. ನಾನು ಕೊಟ್ಟಿದ್ದೀನಿ ಅಂತ ಹೇಳಬೇಡ. ಏನಾದರೂ ಅಗತ್ಯ ಬಿದ್ದರೆ ಉಪಯೋಗಿಸ್ಕೊ, ಆಯ್ತಾ? ಅಮ್ಮ ತಾಯಿ,
ನಿಂಗೊಂದು ದೊಡ್ಡ ನಮಸ್ಕಾರ. ನಾನೇನಾದರೂ ಹಾಗೆ ಮಾಡಿಬಿಟ್ರೆ ಅಪ್ಪಾಜಿ ಅಮ್ಮ ನನ್ನನ್ನು ಸುಮ್ಮನೆ ಬಿಡಲ್ಲ. ಈ ವಿಚಾರಕ್ಕೆ ನನ್ನ ತರಲು ಬೇಡ, ನನಗೆ ಕೆಲಸ ಆಗೋದು ಇಲ್ಲ. ಸರಿನಾ? ಅಮ್ಮ, ನಂಗೊಂದು ಕಪ್ ಕಾಫಿ. ಇಲ್ಲ ಸರ್, ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ, ಬಂದ ಕೂಡಲೇ ನಿಮ್ಮ ಹಣ ತಲುಪಿಸ್ತೀನಿ. ಇಲ್ಲ ಇಲ್ಲ, ಖಂಡಿತ ನಾನು ಆ ಥರದ ಮನುಷ್ಯ ಅಲ್ಲ. ಕೊಡ್ತೀನಿ ಸರ್, ಸ್ವಲ್ಪ ಅವಕಾಶ ಕೊಡಿ ಅಷ್ಟೇ. ಎಲ್ಲರೂ ಒಂದಮೇಲೆ ಹೀಗೆ ಕೇಳಿಬಿಟ್ರೆ 3 ಮಕ್ಕಳು ಮದುವೆ ಮಾಡಿದ್ದಲ್ವಾ? ಆಯಿತು, ಖಂಡಿತ ತಲುಪಿಸ್ತೀನಿ, ಬೇಜಾರು ಮಾಡ್ಕೊಬೇಡಿ. ಆಯಿತು, ಕಾಫಿ ತ ಜಾನಕಿ. ಮಂದಾರಿಗೆ ಫೋನ್ ಬಂದ ಕೂಡಲೇ ಅವಳು ಅಳ್ತಾ ಗಾಬರಿಯಿಂದ ಓಡಿ ಬಂದ್ಯಾಳೆ. ಅದನ್ನು ನೋಡಿ ನಮ್ಮ ಸುಶೀಲಂಗೆ ಭಯ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ನನ್ನ ಮಕ್ಕಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸಂತೋಷ ಆಗುತ್ತೆ ಕಣೆ. ಹೌದ್ರಿ, ವಿಷಯ ಕೇಳಿದ ತಕ್ಷಣ ಅವರೆಷ್ಟು ಕಂಗಾಲಾಗ್ಬಿಟ್ರು ನೋಡಿ ನಿಮ್ಮ ಇಷ್ಟದಲ್ಲಿ. ನಿಜವಲ್ಲ, ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ರೀ ಜಾನಕಿ. ಆದರೂ ಗಂಡು ಮಕ್ಕಳು ಅಂದರೆ ಬಾಧ್ಯತೆ ಹೊರುವವರು, ಹೆಣ್ಣು ಮಕ್ಕಳು ಅಂದರೆ ಬಾಧೆ ಕೊಟ್ಟು ಹೋಗೋರು. 3 ಜನರಲ್ಲಿ ಒಬ್ಬರಾದರೂ ಗಂಡಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಪ್ಪಾಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಒಳ್ಳೆಯದಾಗಲಿ. ಇದೇನಮ್ಮ ಹಾಗೆ ಬಂದು ಈಗ ಹೊರಟ್ಬಿಟ್ಟಿಯಲ್ಲ, 4 ಜೊತೆ ಇದ್ದು ಹೋಗು. ಹೌದು ಕಣೆ, ಸಾಯಂಕಾಲ ತನಕ ಇರು. ಅಳಿಂದ್ರೆ ಫೋನ್ ಮಾಡು, ಸಂಜೆ ಆಫೀಸ್ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಮ್ಮ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಸಂಜೆ ಒಂದು ಫಂಕ್ಷನ್ ಇದೆ. ಅಮ್ಮ, ಫಂಕ್ಷನ್ ಒಂದು ನೆಪ ಅಷ್ಟೇ. ನಮ್ಮ ಮಂದಾರಂಗ ಅವಳ ಗಂಡನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅನ್ಸುತ್ತೆ, ಅಲ್ವೇನೆ? ಸುಮ್ಮನಿರೆ ಪಾಪ, ರೇಗಿಸ್ಬೇಡ. ಹೋಗ್ಬಿಟ್ಟು ಅರ್ಚನೆ. ಜಾನಕಿ, ಶರ್ಟ್ ತಂದು ಕೊಡ್ತೀಯಾ? ಹೋಗೊಂದು ಆಟೋ ತಗೊಂಡ್ಬರ್ತೀನಿ. ಸರಿ, ಪರವಾಗಿಲ್ಲ ಅಪ್ಪ, ನಾನೇ ಇವಳನ್ನ ಆಟೋ ಹತ್ತಿಸ್ಬಿಟ್ಟು ಬರ್ತೀನಿ. ಅಪ್ಪಾಜಿ ಅಮ್ಮ, ಬರ್ತೀನಿ. ಹೋಗುವ. ಏನು? ಏಯ್, ಏನೇ ಹಾಗೆ ನೋಡ್ತಾ ಇದ್ಯಾ? ಓಹೋ, ನಿನ್ ಸೀರೆ ಉಟ್ಕೊಂಡಿದ್ದೀನಿ ಅಂತನಾ? ಇದು ನಿನ್ ಸೀರೆ ಅಲ್ಲ, ನನ್ನ ಮಾವ ವಿಷ್ಣು ತಂದ್ಕೊಟ್ಟಿರೋ ಸೀರೆ. ಮಾವ ಬಂದ್ರ ಅಂತ ಕಾಣಿಸುತ್ತೆ. ಮಂದಾರ
ಏ ಮಂದಾರ, ಮಂದಾರ, ಮಂದು, ಏ ಮಂದಾರ. ಮಂದಾರ, ನಾನು ಕೊಟ್ಟಿದ್ದ ಸೀರೆನ ನೀನು ಉಟ್ಕೊಂಡಿದ್ದೆ. ಹೇ ಮಂದು, ಪ್ಲೀಸ್ ನೋಡು. ಮಂದಾರ, ಅದು ಏನಾಯಿತು ಅಂದರೆ ನಾನು ನಿಮ್ಮ ರೂಮ್ ಕ್ಲೀನ್ ಮಾಡೋಕ್ಕಂತ ಮೇಲ್ಗಡೆ ಬಂದೆ. ಹಾಗೆ ನಿಮ್ಮ ರೂಮಿಗೂ ಬಂದೆ. ನೀನಾಗಲೇ ನನಗೆ ಸೀರೆ ತೋರಿಸಿದ್ಯಲ್ವಾ, ನನಗೂ ಇದು ತುಂಬಾ ಇಷ್ಟ ಆಗಿತ್ತು. ಕಬೋರ್ಡಲ್ಲಿ ಸೀರೆ ತೊಗೊಂಡು ಉಟ್ಕೊಂಡ್ಬಿಟ್ಟೆ. ಸಹಜವಾಗಿ ಎಲ್ಲ ಹೆಣ್ಮಕ್ಳಿಗೂ ಚೆನ್ನಾಗಿರೋ ಸೀರೆ ನೋಡಿದ್ರೆ ಉಟ್ಕೋಬೇಕು ಅಂತ ಆಸೆ ಆಗುತ್ತಲ್ವಾ, ಅದಕ್ಕೆ ನಾನು ಈ ಸೀರೆನ ಉಟ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಮಾವ ರೂಮಿಗೆ ಬಂದರು. ನನ್ನನ್ನು ನೀನು ಅಂತ ತಿಳ್ಕೊಂಡು, ಸಾರಿ ಮಂದಾರ, ಗೊತ್ತಿಲ್ಲದೆ ಈ ಸೀರೆನ ಉಟ್ಕೊಂಡ್ಬಿಟ್ಟೆ. ಈಗಲೇ ಈ ಸೀರೆನ ತೆಗ್ದಿರ್ತೀನಿ. ಬೇಡ ಪ್ರಿಯಾ, ಈ ಸೀರೆ ನಿನಗೆ ಚೆನ್ನಾಗಿ ಕಾಣಿಸ್ತಿದೆ. ಮಂದಾರ, ಈ ಸೀರೆ ನಿನಗೆ ಅಂತ ತಂದಿದ್ದು. ಪರವಾಗಿಲ್ಲ ರೀ, ಆದ್ರೇನಂತೆ, ಪ್ರಿಯಾನು ನಮ್ಮವಳೆ ಅಲ್ವಾ. ಪ್ರಿಯಾ, ಇನ್ನು ಮುಂದೆ ಈ ಸೀರೆ ನಿಂದು. ಥ್ಯಾಂಕ್ಸ್ ಮಂದಾರ. ಸಾರಿ ಮಂದಾರ, ಪ್ರಿಯನ್ನ ನೀನು ಅನ್ಕೊಂಡು. ದಯವಿಟ್ಟು ನೀವೇನು ಹೇಳಬೇಡಿ.
ನೀವೇನಾದರೂ ಹೇಳಿದ್ರೆ ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಿದ್ದೀನಿ ಅಂತ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಪ್ಲೀಸ್. ಮಂದಾರ, ಏನು ಯೋಚನೆ ಮಾಡ್ತಾ ಇದೀಯಾ? ನೆನ್ನೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ರೀ. ನೆನೆಸ್ಕೊಂಡ್ರೆ ಈಗಲೂ ಗಾಬರಿ ಆಗುತ್ತೆ. ಯಾಕೆ, ಏನಾಯಿತು? ಅದೇ ಅಪ್ಪಾಜಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ರಾಂಗ್ ಕಾಲ್ ಬಂತಲ್ಲ, ಅದ್ರ ಬಗ್ಗೆ. ನೀರು ಕುಡಿ ಪ್ರಿಯಾ. ಮಂದಾರ, ನೀನಿನ್ನೂ ಆ ವಿಷಯನ ಮರ್ತಿಲ್ವಾ? ಹೇಗೆ ಮರೀಲಿರಿ? ಸರಿಯಾದ ನಂಬರ್ ನೋಡದೆ ಫೋನ್ ಮಾಡಿ ನಮಗೆ ತುಂಬ ತೊಂದರೆ ಕೊಟ್ಬಿಟ್ರು. ಇದರಿಂದ ನಮ್ಮ ಮನೇಲಿ ಎಷ್ಟು ತೊಂದರೆ ಆಯಿತು ಗೊತ್ತಾ? ಎಲ್ಲರೂ ಗಾಬರಿ ಆದರು. ಯಾಕೆ ಮಾಡ್ತಾರೋ ಅಂತ ಕಾಲ್ಗಳನ್ನೆಲ್ಲ. ಹಾಂ, ಫೋನ್ ಮಾಡಿದವರು ನನ್ನ ಹೆಸರನ್ನ ಹೇಳಿ ಅಪ್ಪಾಜಿಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಮಾತ್ರ ಹೇಳಿದ್ರು. ಅವ್ರ ಹೆಸರು ಹೇಳ್ದೆ ಫೋನ್ ಕಟ್ ಮಾಡಿಬಿಟ್ರು. ನನ್ನ ಹೆಸರು ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೀನಿ. ಉತ್ತರನೇ ಸಿಗ್ತಾ ಇಲ್ಲ. ಮಂದಾರ, ಬಂದಿರೋದೇ ರಾಂಗ್ ನಂಬರು. ಅವ್ರು ಮಾತಾಡಬೇಕಾಗಿರೋ ಪರ್ಸನ್ ಹೆಸರು ಮಾಯಿಂದ ಶುರುವಾಗುತ್ತೇನೋ. ಕನ್ಫ್ಯೂಸ್ ಆಗಿ ಮಂದಾರ ಅಂತ ಹೇಳಿರ್ತಾರೆ. ಬೇರೆ ಕಡೆನೂ ಮಂದಾರ ಅನ್ನೋರು ಇರ್ತಾರೆ ಅಲ್ವಾ? ಹಾಂ, ಮೋಸ್ಟ್ಲಿ ಹಾಗೆ ಕನ್ಫ್ಯೂಸ್ ಆಗಿರಬೇಕು. ಇಲ್ಲ ಪ್ರಿಯಾ, ನಾನು ಸರಿಯಾಗಿ ಕೇಳಿಸ್ಕೊಂಡೆ. ಅವ್ರು ಮಂದಾರ ಅಂತಲೇ ಕರೆದಿದ್ದು ನನ್ನ. ಆಮೇಲೆ ಆ ವಾಯ್ಸ್ನ ನಾನೆಲ್ಲೋ ಕೇಳ್ದಾಗಿದೆ. ಮಂದಾರ, ಈ ಥರ ಎಲ್ಲ ಬ್ಲ್ಯಾಂಕ್ ಕಾಲ್ಸ್ ಬಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ನಡೆದೋಗುತ್ತೆ. ತಲೆ ಕೆಡ್ಸ್ಕೋಬೇಡ. ಸರಿ ಆಯಿತು. ಯಾರೋ ನನ್ನ ಆಟ ಆಡಿಸಿ ಟೆನ್ಷನ್ ಕೊಡೋದಕ್ಕೋಸ್ಕರನೇ ಹೀಗೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಈ ಥರ ಎಲ್ಲ ನಡೆಯುತ್ತೆ, ನಾನು ಕೇಳಿದ್ದೀನಿ. ಮಂದ, ಈಗೇನು ಮಾಡಬೇಕು ಅಂತೀಯಾ? ಅವ್ರು ಯಾರು ಅಂತ ಗೊತ್ತಾದರೆ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮಂದ, ನೀನು ಯಾವತ್ತಿಷ್ಟು ಕೋಪ ಮಾಡ್ಕೊಳ್ದೇ ಇರೋಳು ರಾಂಗ್ ಕಾಲ್ ಬಂದಿದ ತಕ್ಷಣ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ? ಆ ಟೈಮಲ್ಲಿ ನಾನು ಅನುಭವಿಸೋ ಟೆನ್ಷನ್ನು ಆ ದೇವ್ರಿಗೆ ಗೊತ್ತು ರೀ. ಮಂದಾರ, ರಾಂಗ್ ಕಾಲ್ ಮಾಡಿರೋ ಹುಡುಗಿನ ನಾವು ಕಂಡುಹಿಡಿಬೋದು. ಕಂಡುಹಿಡಿಬೋದಾ? ಹೇಗೆ? ಹೌದು, ಆ ಕಾಲ್ ಬಂದಾಗ ಟೈಮಿಂಗ್ ಏನಾದರೂ ನೆನಪಿದೆಯಾ ನಿನಗೆ? ಹಾಂ, ಬೆಳಗ್ಗೆ ಸುಮಾರು 10:30 ಇರ್ಬೋದು. ಹಾಂ ಹಾಂ, ಒಂದು ನಿಮಿಷ. ಏನು ಮಾಡ್ತಿದ್ದೀರಾ ರೀ? ನನಗೆ ಗೊತ್ತಿರೋ ಒಬ್ರು ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ರಿಂಗ್ ಆಗ್ತಾ ಇದೆ. ರಿಂಗ್ ಆಗ್ತಿದ್ಯಾ? ಹಾಂ, ಹೌದು. ಇದೇನಿದು? ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಟ್ರಾಫಿಕಲ್ಲಿ ಇರಬೇಕು ಅನ್ಸುತ್ತೆ. ಆಮೇಲೆ ಮಾಡ್ತಾರೆ ಬಿಡಿ. ಹಾಂ, ಕರೆಕ್ಟ್. ಮಂದ, ನೀನೇನು ಟೆನ್ಷನ್ ತಗೋಬೇಡ. ಹೇಗೂ ಬಂದಿರೋದು 10:30 ತಾನೆ. ಆ ನಂಬರ್ನ ಈಸಿಯಾಗಿ ಟ್ರೇಸ್ ಔಟ್ ಮಾಡ್ಬೋದು. ಹೋಗಲಿ ಬಿಡ್ರಿ, ಅವ್ರು ಮಾಡಿದ ಪಾಪನ ಅವರೇ ಅನುಭವಿಸ್ತಾರೆ. ನೀವು ಊಟ ಮಾಡಿ. ಸದ್ಯ ನೀನು ಕೂಲ್ ಆದಲ್ಲ, ನನಗಷ್ಟೇ ಸಾಕು. ಆದಷ್ಟು ಬೇಗ ನಮ್ಮ ಲ್ಯಾಂಡ್ಲೈನ್ಗೆ ಕಾಲ್ ರೀಡಿಂಗ್ ಹಾಕ್ಸ್ಬೇಕು. ಅಬ್ಬಾ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡೆ. ಇನ್ಯಾವತ್ತೂ ಈ ಥರ ಫೋನ್ ಮಾಡಬಾರ್ದು. ಅದರಲ್ಲೂ ಈ ಡಬ್ಬ ಮೊಬೈಲಿಂದ
ಫೋನ್ ಮಾಡಲೇಬಾರ್ದು. ಪ್ರಿಯಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಂದಾರ, ಈ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆ ವಿಷಯ ಬಿಡು, ಊಟ ಮಾಡು.